ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ವರುಣಾರ್ಭಟ. ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಮಳೆಗೆ ತತ್ತರಿಸಿ ಹೋಗ್ತಾ ಇರುವಂತದ್ದು ವಾಹನ ಸವಾರರು. ಮಳೆ ರಗಳೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್, ಹಲವು ರಸ್ತೆಗಳಲ್ಲಿ ಆಮೆಗತಿ ವಾಹನ ಸಂಚಾರ, ಕೆಲವೆಡೆ ಭಾಗಶಃ ಮುಳುಗಿರುವ ವಾಹನಗಳು. ಗಮನಿಸ್ತಾ ಹೋಗಬಹುದು. ಸುರಿದಂತ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಕೆರೆಯಂತೆ ಮಾರ್ಪಾಟಾಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಸಿಲಿಕಾನ್ ಸಿಟಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಯಾವ ರೀತಿ ನಲುಗಿ ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ. ಸುರಿದಂಥ ಮಳೆ, ಆದರೆ ಇವತ್ತು ಬಂದಿದ್ದಂತೂ ಧಾರಾಕಾರ ಮಳೆನೇ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ಕು. ಈಗಂತೂ ಸ್ವಲ್ಪ ವರುಣ ಬಿಡುವು ಕೊಟ್ಟಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಅಥವಾ ಕಚೇರಿಗಳಿಂದ ಹೊರಡುವಂಥವರು, ಕೆಲಸ ಕಾರ್ಯ ಮುಗಿಸ್ಕೊಂಡು ಮನೆ ತಲುಪುವಂಥವರು ಈ ಸಂದರ್ಭದಲ್ಲಿ ಹೊರಡ್ತಾ ಇರ್ತಾರೆ ಮಳೆ ನಿಂತಿದೆ ಅಂತ. ಮಳೆ ಬರುವಾಗ ಮಳೆಯಿಂದ ಆಶ್ರಯ ಪಡಿಬೇಕು ಅನ್ನುವಂಥ ಕಾರಣಕ್ಕೆ ಮರಗಳ ಬಳಿಯೋ ಅಥವಾ ಒಂದಷ್ಟು ಅಂಗಡಿಗಳು ಅಥವಾ ಬಿಲ್ಡಿಂಗ್ಗಳ ಬಳಿ ನಿಂತ್ಕೊಂಡು ಮಳೆಯಿಂದ ಆಶ್ರಯ ಪಡೆಯುವಂಥ ವಾಹನ ಸವಾರರು ನಂತರದಲ್ಲಿ ಧಾಂಗುಡಿಯಲ್ಲೇ ಅಥವಾ ಈ ವೇಳೆ ಮನೆ ಕಡೆ ಹೆಜ್ಜೆ ಹಾಕ್ತಾ ಇರ್ತಾರೆ, ವಾಹನಗಳನ್ನು ಓಡಿಸ್ಲಿಕ್ಕೆ ಮುಂದಾಗ್ತಾರೆ. ಸಹಜವಾಗಿಯೇ ಈ ವೇಳೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಯಾಕಂದರೆ ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದ ರಸ್ತೆಗಳಲ್ಲಿ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಂತೂ ರಸ್ತೆ ದಾಟೋದೇ ಬಹುದೊಡ್ಡ ಸಾಹಸ. ಕೆಲವೆಡೆ ವಾಹನಗಳೇ ಭಾಗಶಃ ಮುಳುಗುವಂಥ ಒಂದು ಪರಿಸ್ಥಿತಿ, ಮೊಳಕಾಲುದ್ದ ನೀರಿದೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನು ತಗ್ಗು ಪ್ರದೇಶಗಳ ಜನರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗೋದ್ರಿಂದಾಗಿ ಮನೆಗಳಲ್ಲಿ ಸಂಪೂರ್ಣವಾಗಿ ಆ ನೀರನ್ನು ಹೊರ ಹಾಕೋದ್ರಲ್ಲೇ ಮಗ್ನರಾಗ್ಬಿಡ್ತಾರೆ. ತಗ್ಗು ಪ್ರದೇಶಗಳ ಮನೆಗಳಲ್ಲಿ ವಾಸ ಮಾಡುವಂಥವರು ಒಂದು ಕಡೆ ಗಲೀಜು ನೀರು ಕೂಡ ಮನೆ ಒಳಗಡೆ ನುಗ್ಗಿಬಿಟ್ಟಿರುತ್ತೆ. ದವಸ ಧಾನ್ಯಗಳನ್ನು ಕೆಳಗಡೆ ಇಟ್ಕೊಂಡಂಥವರು, ಮಕ್ಕಳು ಮರಿ ಓಡಾಡುವಂಥ ಜಾಗದಲ್ಲಿ ಆ ತಗ್ಗು ಪ್ರದೇಶಗಳಲ್ಲಿ ಆ ಮನೆಗಳಲ್ಲಿ ನೀರು ನುಗ್ಗಿದಾಗ ಅವ್ರ ಪರಿಸ್ಥಿತಿ ಹೇಗಾಗಿರಬೇಡ. ಎಷ್ಟೋ ಮನೆಗಳಲ್ಲಿ ವಯೋವೃದ್ಧರಿರ್ತಾರೆ. ಈ ವೇಳೆ ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ನರಳುತ್ತಾ ಇರ್ತಾರೆ, ಅಥವಾ ಈ ಬಾಣಂತಿಯರಿರ್ತಾರೆ, ಅಥವಾ ಗರ್ಭಿಣಿ ಹೆಣ್ಣುಮಕ್ಕಳಿರ್ತಾರೆ. ಸೊ ಅಂಥವರೆಲ್ಲರೂ ಕೂಡ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದಾಗ ಅವಸ್ಥೆ ಪಡುವಂಥದ್ದು ಬಹುದೊಡ್ಡ ರೀತಿಯಲ್ಲಿ ಅಲ್ಲಿನ ತಗ್ಗು ಪ್ರದೇಶಗಳ ಮನೆಗಳಿಗೆ ದೊಡ್ಡ ಎಫೆಕ್ಟ್ ಅದು. ಮತ್ತು ಎಷ್ಟೋ ಸಲ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದಾಗ ಈ ವಯರ್ ಕಟ್ಟಾಗೋ ಅಥವಾ ಅಂದರೆ ವಿದ್ಯುತ್ ವಯರ್ ತುಂಡಾಗಿ ಈ ವೇಳೆ ಅದ್ರ ಮೇಲೆ ಕಾಲಿಟ್ಟು ಕರೆಂಟ್ ಶಾಕ್ ಹೊಡೆದು, ಅಥವಾ ನೀರು ಮನೆ ಒಳಗಡೆ ನುಗ್ಗಿದಾಗ ಗ್ರೌಂಡ್ ಆಗಿ ಕರೆಂಟ್ ಶಾಕ್ ಹೊಡೆದು ಮೃತಪಟ್ಟಿರುವಂಥ ನಿದರ್ಶನಗಳು ಸಾಕಷ್ಟಿದೆ. ಅಂಥ ದುರಂತಗಳಾಗ್ಬಿಡ್ತವೆ ಹಲವಾರು ಭಾಗಗಳಲ್ಲಿ ಅಥವಾ ಹಲವಾರು ಸಂದರ್ಭದಲ್ಲಿ ಅಂಥ ಘಟನೆಗಳು ನಡೆದಿವೆ. ಸೊ ತಗ್ಗು ಪ್ರದೇಶಗಳ ಮನೆಯಲ್ಲಿ ವಾಸ ಮಾಡುವಂಥ ಜನರ ಪರಿಸ್ಥಿತಿಯಂತೂ ಹೇಳುತ್ತಿರದಂಥದ್ದು. ಯಾಕಂದರೆ ಆ ಭಾಗದಲ್ಲಿರುವಂಥ ಜನ ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಟಿರ್ತಾರಲ್ಲ, ಅವುಗಳನ್ನು ಕೂಡ ಸುರಕ್ಷಿತವಾಗಿಡಬೇಕು. ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗಿದಾಗ ಅಂತಂದಾಗ ಅದೂ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯ. ಮಂಚದ ಮೇಲೋ ಅಥವಾ ಚೇರುಗಳ ಮೇಲೋ ದವಸ ಧಾನ್ಯಗಳನ್ನು ಇಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಪರಿಪಾಟಲು ಪಡುವಂಥ ಒಂದು ಪರಿಸ್ಥಿತಿ ತಗ್ಗು ಪ್ರದೇಶಗಳ ಮನೆಗಳಲ್ಲಿ ವಾಸ ಮಾಡುವವರದ್ದು.